ಒಂದು ಕಿಪಿ ನಿಮ್ಮ ಒಂದು ವಿಚಾರ ಕೇಳಿದಾಗ ಅನ್ಸುತ್ತೆ 100% ಈಗ ನಿಮ್ ಕಡೆಯಿಂದ ಏನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ಅವರು ನಿಮ್ಮನ್ನ ಅಶ್ಲೀಲ ಚಿತ್ರ ವಿಡಿಯೋ ಇಟ್ಕೊಂಡಿದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಈ ತರ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ ಹೇಳಿದಿರಾ. ನೀವು ಹೇಳಿರೋದಕ್ಕೆ ಇವಾಗ ನಾನು ಬೈ ಮಿಸ್ ಆಗಿ ಹೇಳ್ದೆ ಅಂತ ಅಂದ್ಬಿಟ್ಟು ಕ್ಲಾರಿಟಿ ಕೊಡ್ತಾ ಇದ್ದೀರಾ. ಬೇಜಾರು ಮಾಡ್ಕೋಬೇಡಿ, ಆಸ್ ಎ ಬ್ರದರ್ ಆಗಿ ಹೇಳ್ತಾ ಇದೀನಿ ಕಿಪಿ. ನೀವು ಸಿಂಗಲ್ ಮದರ್, ನಿಮ್ಮ ಪೇರೆಂಟ್ಸ್ ಅನ್ಸುತ್ತೆ, ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಣ್ಣ ಇದ್ದಾರೆ. ಓಕೆ, ಬೇಡ ಅವರು. ಸೊ ಏನಾಗುತ್ತೆ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ನೆಗೆಟಿವ್ ಬರ್ತಾ ಇದ್ರೆ ನಿಮ್ಮ ಮದರ್ಗೆ ಯಾರಾದ್ರೂ ತೋರ್ಸಿದ್ರೆ, ಹೇಳಿದ್ರಿ ವಿಚಾರ, ಏನ್ ಅನ್ಕೋಬಹುದು, ಎಷ್ಟು ಬೇಜಾರಾಗ್ಬಹುದು ಆಗ್ತಾರೆ. ಬಟ್ ನಿಮಗೆ ಅನ್ಸಿಲ್ವ ಯಾವತ್ತು ಇದು ಸವಾಸನೆ ಬೇಡ, ನನ್ ಪಾಡಿಗೆ ನನ್ ಮನೆ ಆಯ್ತು, ನಮ್ಮ ಮದರ್ ಆಯ್ತು, ಇದೇ ಸಾಕು, ಏನೇ ರೀಲ್ಸ್ ಮಾಡಿದ್ರೆ ಏನೇ ಮಾಡಿದ್ರು ನನ್ನ ಸರೌಂಡಿಂಗ್ ಅಲ್ಲಿ ಮಾಡೋಣ, ಇಷ್ಟೆಲ್ಲ ಬೇಡ, ಸಮಸ್ಯೆ ಆಗ್ತಿದೆ ಬೇಡ ಅಂತ ಯಾವಾಗಾರು ಅನ್ಸಿದ್ಯಾ? ಇವಾಗ ಅನಿಸ್ತಾ ಇದೆ. ಯಾಕಂದ್ರೆ ಈ ತರ ಫಸ್ಟ್ ನನಗೆ ಏನೇ ಬ್ರೇಕಪ್ ಆದ್ರೂ ಅದೆಲ್ಲ ತಲೆಗೆಡ್ಸ್ಕೊಂತಿದ್ದಿಲ್ಲ. ಬಿಕಾಸ್ ಏನಕ್ಕಂದ್ರೆ ನಮ್ಮ ಅಮ್ಮ ಗೊತ್ತಿತ್ತು ಎಲ್ಲಾ ವಿಷಯನು, ಲೈಕ್ ಎಲ್ಲಾ ವಿಷಯನೂ ಗೊತ್ತಿತ್ತು. ಅದಕ್ಕೆ ನಾನು ತಲೆ ಕೆಡ್ಸ್ಕೊಂತ ಬ್ರೇಕಪ್ ಆಯ್ತು ಅದು ಇದು ತಲೆಗೆ. ಇವಾಗ ನಮ್ಮ ಅಮ್ಮಂಗೆ ಹೆಲ್ತ್ ಆರೋಗ್ಯ ಸಮಸ್ಯೆ ಇರುವಾಗ ನಾನು ಅಲ್ಲಿ ಪ್ರೆಸರ್ ಹಾಕಕ್ ಆಗಲ್ಲ, ಅಮ್ಮ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಕ್ ಆಗಲ್ಲ. ಅವ್ರು ಆರಾಮಾಗಿ ಇಲ್ಲ ಅಂತಲ್ಲ, ಆರಾಮಾಗಿದ್ದಾರೆ. ಬಟ್ ನಾವ್ ಅವ್ರಿಗೆ ಪ್ರೆಸರ್, ಒಂದ್ ತಾಯಿಗೆ ಆತರ ಎಲ್ಲ ಹಿಂಸೆ ಕೊಡಕ್ ಆಗಲ್ಲ. ನಮ್ ತಪ್ಪು ಮಾಡಿ ನಾವೇ ಫೇಸ್ ಮಾಡ್ಬೇಕಲ್ಲಿ. ಸೊ ಅದಕ್ಕೋಸ್ಕರ ನಾನು ಅಲ್ಲೋ ಪ್ರೆಸರ್ ಏನು ಹಾಕ್ತಿಲ್ಲ, ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ಇವಾಗ ಹೆಂಗ್ ಅನ್ಸ್ತಿದೆ ಅಂದ್ರೆ ಇದರಿಂದ ಒಂದ್ಸತಿ ಒಳಗಡೆ ಆಚೆ ಬಂದ್ರೆ ಸಾಕು ಅಂತ ಆಗ್ಬಿಟ್ಟಿದೆ. ಬಿಕಾಸ್ ಸೋಷಿಯಲ್ ಮೀಡಿಯಾನ ನಾನು ನನ್ನ ಯೂಸ್ಗೋಸ್ಕರ ಬಳಸ್ಕೊಂತ ಇಲ್ಲ. ನಾನು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಅದೆಲ್ಲ ನೋಡಿದೆ. ನಾನು ಎಂಟರ್ಟೈನ್ಮೆಂಟ್ ಕೊಟ್ಟಿರೋದು ಪ್ರತಿ ಒಂದು ನನ್ನ ಕಷ್ಟಕ್ಕೂ ನಾನು ಯೂಸ್ ಮಾಡ್ಕೊಂತ ಇದ್ದೀನಿ. ಹೆಂಗೆ ಅಂದ್ರೆ ಒಂದ್ ಪ್ರಮೋಷನ್ ಏನೋ ಹೊಟ್ಟೆ ಪಾರ್ ಮಾಡ್ಕೊಂಡು ನಾನಿದ್ದೀನಿ. ಬಟ್ ಆಚೆ ನಾನು ಒಳ್ಳೆ ರೀತಿಯಲ್ಲಿ ನಾನು ಇದೀನಿ. ಇವಾಗ ನನ್ಗೆ ಎಷ್ಟೊಂದು ಜನ ಫ್ಯಾನ್ ಫಾಲೋವರ್ಸ್ ಇದೆ. ಅಷ್ಟು ಜನ ಫ್ಯಾನ್ ಫಾಲೋವರ್ಸ್ ಸುಮ್ನೆ ಫಾಲೋ ಮಾಡಿರಲ್ಲ ಒಂದ್ ವ್ಯಕ್ತಿನ, ನೋಡ್ಕೊಂಡ್ ಬಂದಿರ್ತಾರೆ ಅವ್ರ ಹಿನ್ನೆಲೆ ಏನು, ಅವ್ರು ಏನು ಅಂತ ನೋಡ್ಕೊಂಡ್ ಬಂದೆ ಫಾಲೋ ಮಾಡಿರ್ತಾರೆ. ಸೊ ಇಂಥವ್ರೆಲ್ಲ ಇಂಥ ಕಚಡಗಳು ನನ್ನ ಲೈಫ್ ಬಂದ್ಬಿಟ್ಟು ಹಾಳು ಮಾಡಾಕ್ಬಿಟ್ಟು ಇವಾಗ ಅವ್ರಿಗೆ ಏನ್ ಸಂದೇಶ ಹೋಗುತ್ತೆ? ಇವಾಗ ಅವ್ರು ಹಂಗೆ ಹೋಗಿದ್ದಾರೆ, ನಿನ್ನಿಂದ ಏನ್ ಸಂದೇಶ ಸಿಕ್ಕಿದೆ, ಏನ್ ಸಂದೇಶ ಸಿಕ್ಕಿದೆ ಅಂತ ಕೇಳ್ತಾ ಇದಾರೆ. ಒಳ್ಳೆ ಒಂದ್ ವ್ಯಕ್ತಿ ಒಳ್ಳೇದ್ ಮಾಡಿದಾಗ ಯಾರು ತಗೊಳಲ್ಲ. ಅದೇ ವ್ಯಕ್ತಿಯಿಂದ ಸ್ವಲ್ಪ ಕೆಟ್ಟದಾಗ್ಬಿಟ್ರೆ ಎಲ್ಲಾ ಪ್ರಚಾರ ಮಾಡ್ತಾರೆ. ಅದೇ ನಂಗೆ ಬೇಜಾರಾಗ್ತಾ ಇರೋದು. ಕರೆಕ್ಟ್, ನೀವ್ ಹೇಳಿದ್ದು 100% ಕರೆಕ್ಟ್. ಯಾಕೆಂದ್ರೆ ಒಬ್ರು ಇಷ್ಟೊಂದು ನಿಮ್ಮನ್ನ ಫಾಲೋವರ್ಸ್ ಮಾಡ್ತಿದ್ದಾರೆ, ಫ್ಯಾನ್ಸ್ ಇದಾರೆ. ಸೊ ನಿಮ್ ಕಡೆಯಿಂದ ಏನಾದ್ರೂ ಫಾಲೋ ಮಾಡ್ತಿದ್ದಾರೆ ಅಂತಂದ್ರೆ ಒಂದ್ ಒಳ್ಳೇದ್ ನೋಡ್ತಾ ಇರ್ತಾರೆ. ಕಿಪಿ ಈ ತರ ವಿಡಿಯೋ ಇದೆಯಾ, ಕಿಪಿ ಈ ತರನ ಅನ್ನೋ ತರ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿತ ಆಗಿದೆ, ಅದು ಕೂಡ ಚರ್ಚೆ ಆಗ್ತಿದೆ. ಸೊ ನೀವ್ ಏನ್ ಹೇಳ್ತೀರಾ ನಿಮ್ ಫ್ಯಾನ್ಸ್ಗೆ, ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರು ಯಾವಾಗ್ಲೂ ಇವಾಗ ಕಿಪಿದ್ ಬಿಡಿ, ಇದು ಕಾಮನ್, ಒಂದ್ಸಲ ಬ್ರೇಕಪ್, ಒಂದ್ಸಲ ಪ್ಯಾಚ್ ಅಪ್, ಇದಾಗ್ತಾನೆ ಇರುತ್ತೆ, ಏನಾದ್ರೂ ಆಗಿರ್ಬೋದು ಅನ್ನೋ ತರ ಇದೆ. ಅಂದ್ರೆ ಆಗಿರಬಹುದು ಅಂತಾನು ಇದೆ. ಸೊ ಅಂತ ನಿಮ್ಮ ಅಭಿಮಾನಿಗಳಿಗೆ, ಫ್ಯಾನ್ಸ್ ಗಳಿಗೆ ಏನ್ ಹೇಳ್ತೀರಾ? ಏನ್ ಹೇಳ್ತೀನಿ ಅಂದ್ರೆ, ಇದು ನನ್ನಿಂದ ಆಗಿರಲ್ಲ, ನನ್ನ ನಂಬಿಸಿ ಮೋಸ ಮಾಡಿದ್ದಾರೆ. ಸೊ ದಯವಿಟ್ಟು ನನ್ನನ್ನ ಕೆಟ್ಟದಾಗ ತಿಳ್ಕೋಬೇಡಿ. ಇವಾಗ ನೀವೆಲ್ಲ ಹೇಳ್ತಾ ಇದ್ರಿ ಮತ್ತೆ ಪ್ಯಾಚ್ ಅಪ್ ಅಂತೀರಾ, ಮತ್ತೆ ಬ್ರೇಕಪ್ ಅಂತೀರಾ ಅಂತ. ಫಸ್ಟ್ ಆಫ್ ಆಲ್ ಒಂದ್ ವ್ಯಕ್ತಿ ತಪ್ಪು ಮಾಡಿದ್ರೆ ಅದು ಕ್ಷಮೆ ಕೊಡೋ ಅಂತ ಗುಣ ನಂದು. ಇವಾಗ ಅದಕ್ಕೋಸ್ಕರ ನಾನು ಕ್ಷಮೆ ಕೊಟ್ಟಿದ್ದೆ. ಬಟ್ ಮತ್ತೆ ಇದು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಈ ವಲ್ಗರ್ ಲ್ಯಾಂಗ್ವೇಜ್ ಮತ್ತೆ ನನ್ನ ನ್ಯೂಡ್ ಪಿಕ್ಸ್ ಎಲ್ಲ ತಗೊಂಡಿದ್ದಾರಲ್ಲ, ಮಾಡಿದಾರೆ ಅಂದ್ಮೇಲೆ ಅಂತವ್ ನನ್ ತಗೊಳಲ್ಲ. ನನ್ನ ಲೈಫ್ ನಾನು ತಗೊಳೋದು ಇಲ್ಲ. ಮತ್ತೆ ಅವರೆಲ್ಲ ನನ್ಗೋಸ್ಕತ್ತೇನು ಇಲ್ಲ. ಬಿಕಾಸ್ ಆಫ್ ನನ್ಗೆ ಹೆಂಗಾಗಿದೆ ಅಂದ್ರೆ, ನನ್ನಿಂದ ಬೆಳೆದ್ಬಿಟ್ಟು ನನಗೆ ಹಿಂದೆಯಿಂದ ಆಗ್ತಿದಾರಲ್ಲ ಅಂತ ಬೇಜಾರಾಗ್ತಿದೆ. ಯಾಕೆಂದ್ರೆ ಅವರು ಈಗ ಮುತ್ತು ಅಂತ ಬರೋ ಕಾರಣ ನಾನು. ಇವಾಗ ನನ್ ಲವ್ ಸ್ಟೋರಿ ನನ್ನ ತಾನೇ ಹೇಳ್ಕೊಂಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ನು ಹೇಳ್ಕೊಂಡಿದ್ನ ಫಸ್ಟ್ ನಾನು ಟ್ರೋಲ್ ಒಂದ್ ಫೋಟೋ ಇಂದ ಟ್ರೋಲ್ ಅವ್ನು ಮೆನ್ಷನ್ ಮಾಡ್ದಂತೆ ನಾ ಬ್ಯಾಕ್ ಮೆನ್ಷನ್ ಮಾಡ್ದೆ. ಟ್ರೋಲ್ ಮಾಡಿದ್ರು. ನಾನು ಅದು ಹೇಳೋದ್ ಅವಶ್ಯಕತೆನೇ ಇದಿಲ್ಲ, ನನ್ನ ಪರ್ಸನಲ್ ಅಲ್ಲ. ಇವ್ನು ಹೋಗ್ಬಿಟ್ಟು ಲೈವ್ ಅಲ್ಲಿ ಕುತ್ಕೊಂಡು ನಾನು ಕಿಪ್ಪಿ ಲವ್ ಮಾಡ್ತೀನಿ ಅಂತ ನಂಗೆ ಆಪ್ಷನ್ ಇಲ್ಲ. ನಾನು ಅದಕ್ಕೆ ಹೊಳ್ಕೊಂಡ್ಬಿಟ್ಟೆ, ಮನೇಲಿ ಒಪ್ಸಿದೆ. ಆಮೇಲೆ ಅದೇನೋ ಜಗಳ ಆಗಿ ಸ್ವಲ್ಪ ದೂರ ಆಯ್ತು. ಆಮೇಲೆ ನಮ್ಮ ಮನೇಲಿ ಬಿಟ್ಬಿಟ್ರು, ಅದೆಲ್ಲ ಆಯ್ತು. ಆಮೇಲೆ ಒಂದ್ ಸಾರಿ ಕೇಳಿದ್ರು, ನಾನೇ ಹೇಳ್ಕೊಂಡಿದ್ದೀನಿ, ಸ್ವತಃ ನಾನೇ ಹೇಳ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಬ್ರೇಕಪ್ ಆಗಿ ಪ್ಯಾಚ್ ಅಪ್ ಆದಾಗ ಮನೇಲಿ ಒಪ್ಪಿದ್ರ? ಮನೇಲಿ ಒಪ್ಪಿದ್ರು. ಬ್ರೇಕಪ್ ಆಗಿ ಪ್ಯಾಚ್ ಅಪ್ ಆದಾಗಲ್ಲ, ಫಸ್ಟ್ ಲವ್ ಅಂದ್ರೆ ನನ್ನ ಲವ್ ಸ್ಟಾರ್ಟ್ ಆಗ ಮನೇಲಿ ನಮ್ಮಮ್ಮ ಬೇಡ ಬೇಡ ಅಂದ್ರು. ನಾನೇನು ನಮ್ಮ ಮನೇಲಿ ನನ್ನ ಪ್ಯಾಂಪರ್ ಆಗಿ ಬೆಳೆಸಿದ್ದಾರೆ, ಒಬ್ಳೆ ಮಗಳು ಅಂತ. ಸೊ ಮುದ್ದಾಗಿ ಬೆಳೆಸಿರೋ ಕಾರಣಕ್ಕಾಗಿ ನನಗೆ ನಾನ್ ಏನೇ ಮಾಡಿದ್ರು ಅವರು ಒಂದು ಬೇಜಾರ್ ಮಾಡ್ಕೊಳಲ್ಲ. ಯಾಕಂದ್ರೆ ನಾವ್ ನಂಬಿಕೆ, ನಾನ್ ಮನೆ ನೋಡ್ಕೊಂತಾ ಇದೀನಿ, ಸುಳ್ಳು ಹೇಳ್ತಾ ಇಲ್ಲ, ಮನೆ ನೋಡ್ಕೊಂತಾ ಇದೀನಿ. ನೀವೇ ಮನೇನ ಲೀಡ್ ಮಾಡ್ತಿರೋದಂದ್ರೆ ಒಂದು ಆರ್ಥಿಕವಾಗಿ ಎಕನಾಮಿಕಲಿ ನೀವೇ ಅಂದ್ರೆ ನಾನು ನೋಡ್ತಾ ಇದ್ದೀನಿ, ನಮ್ಮ ಮಮ್ಮಿನೂ ನೋಡ್ತಾ ಇದ್ದೀನಿ, ಅಂದ್ರೆ ನಮ್ಮ ಅಮ್ಮನೂ ನೋಡ್ತಾ ಇದಾರೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಅಮ್ಮಗ್ ಒಂದ್ ಹೆಲ್ಪ್ ಅಂತ ಒಂದ್ ಸೈಡ್ ನಾನೇನೋ ನನ್ನ ಒಂದ್ ಸಣ್ಣ ಕೈಲಾಗಿರೋದನ್ನ ನಾನ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ.
ಸೊ ನಮ್ಮಮ್ಮ ಬೇಡ ಅಂತ ಹೇಳಿದ್ರೆ ನಮ್ಮಮ್ಮ ಬೇಡ ಅಂತ ಹೇಳಿದ್ರು ನನ್ಗೋಸ್ಕರ ನನ್ನ ಮುಖ ನೋಡ್ಕೊಂಡು ನನ್ ಮಗಳಿಗೆ ಏನೋ ಒಂದ್ ಈ ತರ ಒಂದ್ ಹುಡ್ಗ ಲೈಫ್ ಕೊಡ್ತಾನೆ ಸೊ ಹೋಗ್ಲಿ ಬಿಡು ಏನೋ ಒಂದ್ ಅವಳೇನೋ ಇಷ್ಟಪಟ್ಟವಳೆ ಅಂತ ಒಂದ್ ಮನಸ್ಥಿತಿಯಲ್ಲಿ ಒಪ್ಕೊಂಡಿದ್ರು. ಆದ್ರೆ ಈ ಹುಡುಗ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳಿಲ್ಲ, ಎಂತದು ಹೇಳಿಲ್ಲ, ಏನು ಕೇಳ್ದಾಗ ನಮ್ಮಮ್ಮ ಕೇಳ್ದಾಗ ಏನು ಹೇಳಿಲ್ಲ. ಅದಕ್ಕೂ 1000 ಜಗಳ ಆಡ್ದ. ನಾನ್ ಏನೋ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳಕ್ಕಿನ್ನೋ ಮುಜುಗರ ಅನ್ಸುತ್ತೆ, ಬೇಡ ಬಿಡು ಅಂತ ನಾನು ಅದು ಬಿಟ್ಬಿಟ್ಟೆ. ಗೊತ್ತಿಲ್ಲ ನಿಮ್ಗೆ ಮುತ್ತು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಗೊತ್ತಿಲ್ಲ ಕರೆಕ್ಟ್ ಆಗಿ. ಹೆಂಗ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರೆ ಯಾವ ತರ ಯಾವ ನಂಬಿಕೆ ಮೇಲೆ ನೀವು ಲವ್ ಮಾಡ್ತೀರಾ? ಅಂದ್ರೆ ಒಳ್ಳೆ ಮನ್ಸಿತ್ತು ಅವನಿಗೆ, ಅಂದ್ರೆ ಒಳ್ಳೆ ಅವ್ನ ಹಂಗೆ ಆಕ್ಟ್ ಮಾಡ್ತಿದ್ದ, ಇವಾಗ ಅರ್ಥ ಆಗ್ತಿದೆ ಅದ್ ಒಳ್ಳೆ ಮನ್ಸಿತ್ತು ಅವನಿಗೆ. ಮತ್ತೆ ಇನ್ನೊಂದು ನನ್ನ ಹತ್ರ ಕಷ್ಟ ಹೇಳ್ಕೊಂತಿದ್ದ, ಹಿಂಗ್ ಕಷ್ಟ ಹಂಗ್ ಕಷ್ಟ ಏನೋ ದಿನ ಡ್ರಾಮಾ ಹೇಳ್ಕೊಂಡು ನನ್ನ ಹತ್ರ ದುಡ್ಡು ಬೇಕ್ತಿದ್ದ. ಓ ನೀವು ಪ್ರತಿ ಸಲ ದುಡ್ಡನ್ನ ನಿಮ್ಮ ಹತ್ರ ಇಡ್ತಾ ಇದ್ರು? ದುಡ್ಡು ಕೇಳ್ತಿದ್ದ. ಅಂದಾಜ್ ಎಷ್ಟು ಕೊಟ್ಟಿರ್ಬೋದು ಇಲ್ಲಿ ತನಕ ಅವರಿಗೆ? ಅಂದಾಜು ಅಂದ್ರೆ ಕೈಯಲ್ಲಿ ಇವಾಗ ನಾನು ಟೋಟಲ್ ನಿಮ್ ಲವ್ ಸ್ಟಾರ್ಟ್ ಆಗಿಂದ ಇಲ್ಲಿ ತನಕ ಟಿಲ್ ಎಷ್ಟು ಕೊಟ್ಟಿರ್ಬೋದು? ನಾನು ಅಲ್ಲಿ ಎಲ್ಲಾ ಕಡೆ ಹೇಳ್ಕೊಂಡಿರೋದು 15,000 ಅಂತ. ಇವಾಗ ಅವ್ನು ನನ್ನ ಮಾನ ಭಂಗ ಎಲ್ಲ ಮಾಡಿದ್ರೆ 9,000 ನಾನು ಕೊಟ್ಟಿದೀನಿ ಅವ್ರ ಅಪ್ಪ ಸತ್ತಾಗ. ಸೊ ನನ್ನ ಮಾನ ಭಂಗ ನಂಗೆ ಎಷ್ಟಾನೇ ಕೊಡ್ಬೇಕು ಇವಾಗ ನನ್ಗೆ, ಯಾಕಂದ್ರೆ ನನ್ನ ಮಾನ ಭಂಗ ಮಾಡಕ್ ರೈಸ್ ಯಾರಿಗೂ ಇಲ್ಲ. ರಿಟರ್ನ್ 1 ರೂಪಾಯಿನೂ ಕೊಟ್ಟಿಲ್ಲ? ಅಲ್ಲ, ಒಂದು ಕಿಪಿ ಪ್ರಶ್ನೆ ನಂದು ಪ್ಲಸ್ ನಿಮ್ ಫಾಲೋವರ್ಸ್ ಮತ್ತೆ ಎಲ್ಲ ಈಗ ನೋಡ್ತಾ ಇರೋರ್ದು. ಕಿಪ್ಪಿ ಇಷ್ಟು ಲಕ್ಷ ಫಾಲೋವರ್ಸ್ ಇದಾರೆ, ಇಷ್ಟು ಪ್ರಮೋಷನ್ ಮಾಡ್ತಾರೆ, ಕೊಲಾಬ್ರೇಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಏನು ದುಡ್ಡು ದುಡಿತಾರೆ ಒಂದು ತಿಂಗಳಿಗೆ ಪರ್ ಮಂತ್? ಕಿಪಿ ಕೀರ್ತಿ ಪ್ರಮೋಷನ್ ಆಗಿರ್ಬೋದು, ಬೇರೆ ನಿಮ್ದು ಏನೇನ್ ಆಕ್ಟಿಂಗ್ ಆಗಿರ್ಬೋದು, ಮತ್ತೊಂದು ಎಷ್ಟು ಅರ್ನ್ ಮಾಡ್ತೀರಾ ನೀವು? ಅಲ್ಲ, ಒಂದು ಅಂದಾಜು ನಂದು ಇಷ್ಟಿರುತ್ತೆ ಅನ್ನೋ ತರ, ಒಂದ್ ತಿಂಗಳಿಗೆ ನಾನು ಇಷ್ಟು ದುಡಿತೀನಿ ಅನ್ನೋ ತರ ಎಷ್ಟು ದುಡಿತಾ ಇದ್ದೀರಾ ನೀವು ಅಂತ? ಲೈಕ್ ನಾನು ಅಷ್ಟೇನ್ ದುಡಿತಾ ಇಲ್ಲ ಹೇಳ್ಕೊಳತ್ತಾರ. ಬಿಕಾಸ್ ನಾನ್ ರೇರ್ ವಿಡಿಯೋ ನಾನು ಪ್ರಮೋಷನ್ ಕೂಡ ರೇರ್ ಬರುತ್ತೆ. ಯೂಟ್ಯೂಬ್ ವಿಡಿಯೋಸ್ ಗಳು ರೇರ್ ಆಗಿ ಮಾಡೋದು. ನಂಗೆ ಎಡಿಟ್ ನಾನು ಒಂದ್ ಕಡೆ ಎಡಿಟ್ ಆಗಲ್ಲ. ನಂದೇನಂದ್ರೆ ಡಿಫ್ರೆಂಟ್ ಆಟಿಟ್ಯೂಡ್ ಅಂತೀನಿ, ಡಿಫ್ರೆಂಟ್ ಏನೋ ಆಕ್ಟಿವಿಟಿ ಅಂದ್ರೆ ನನ್ನ ಡಿಫ್ರೆಂಟ್ ನಂದು ಡಿಫ್ರೆಂಟ್ ಆಗಿ ಒಂದ್ ಜಾಗದಲ್ಲಿ ನಾನು ಸ್ಟಕ್ ಆಗ್ತಾ ಇರ್ತೀನಿ. ನಾನು ಒಂದೇ ಇದ್ರಲ್ಲಿ ಒಂದೇ ಕಡೆ ಕಂಟಿನ್ಯೂಟಿ ಇರಲ್ಲ. ಇವಾಗ ರೀಲ್ಸ್ ಮಾಡ್ತೀನಿ, ರೀಲ್ಸ್ ಒಂದ್ ಯಾವಾಗೋ ಮಾಡಿದ್ರೆ ಹಾಕ್ತೀನಿ, ಯಾವಾಗೋ ಹಂಗೆ. ಜಾಸ್ತಿ ವಿಡಿಯೋ ಮಾಡಿದ್ರೆ ಯಾವಾಗೋ ವಿಡಿಯೋ ಮಾಡತ್ತಾರ ಹಂಗೆ. ನಾನು ಬರೀ ನನಗೆ ಒಂದೊಂದ್ ಕಡೆ ಇವಾಗ ಫ್ರೆಂಡ್ಸ್ ಜೊತೆ ಸುಮ್ನೆ ಮೊಬೈಲ್ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀನಿ, ಇಲ್ಲ ಟಿವಿ ನೋಡ್ತಾ ಇರ್ತೀನಿ, ಆತರ ಇಲ್ಲ ಕೆಲ್ಸದಲ್ಲೇ ಕೆಲ್ಸ ಮಾಡ್ತಾ ಇರ್ತೀನಿ, ಆತರ ನಂದು ಇಲ್ಲ ಬುಕ್ಸ್ ಓದೋದು ಬರೆಯೋದು ಅಂತದೇನೋ ಇಲ್ಲ. ನಾನ್ ಜಾಸ್ತಿ ಪೆಟ್ಗಳ ಜೊತೆ ಇರೋದು. ನನ್ನ ಸೋನು ಮೋನು ಅಂತ ಇದಾರೆ, ಅವ್ರ ಜೊತೆ ಜಾಸ್ತಿ ಇರ್ತೀನಿ, ಟೈಮ್ ಸ್ಪೆಂಡ್ ಹಂಗ್ ಮಾಡ್ತಿರ್ತೀನಿ. ನಾನು ಜಾಸ್ತಿ ವಿಡಿಯೋಗಳು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ. ನಾನು ಒಟ್ಟಲ್ಲಿ ಮಾಡ್ತೀನಿ, ಇಲ್ಲ ಅಂತಲ್ಲ, ಕಂಟಿನ್ಯೂ ಇರಲ್ಲ ನಂದು. ಒಂದ್ಸತಿ ವಿಡಿಯೋ ಮಾಡಿದ್ರೆ ಡ್ರಾಫ್ಟ್ ಅಲ್ಲಿ ಹಾಕೊಂಡಿರ್ತೀನಿ, ಬಿಟ್ಕೊಂಡಿರ್ತೀನಿ ಅಷ್ಟೇ. ಇನ್ ಯಾವಾಗ ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಮಾಡ್ತೀನಿ, ಅಲ್ಲೊಂದ್ 5-6 ವಿಡಿಯೋ ಮಾಡಿರ್ತೀನಿ, ಡ್ರಾಫ್ಟ್ ಅಲ್ಲಿ ಇಕ್ಕೊಂತೀನಿ, ಯಾವಾಗೋ ಮಾಡ್ತೀನಿ. ಆತರ ನನ್ಗೆ ಇವಾಗ ಬ್ಲಾಗ್ಸ್ ಎಲ್ಲ ನಾನು ಕಂಟಿನ್ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಚೂರ್ ಮಾಡ್ತಾ ಇದೀನಿ. ಬಿಕಾಸ್ ಕಾರಣ ಎಷ್ಟೇ ಇವಾಗ ಮಾಡಕ್ ಆಗ್ತಿಲ್ಲ. ಇವಾಗ ಒಂದ್ ವಿಡಿಯೋ ಬಿಟ್ರೆ ಅವ್ರ ಜನಗಳಂತ ಇಷ್ಟು ಪ್ರಾಬ್ಲಮ್ ಇರೋ ಹುಡುಗಿ ಆರಾಮಾಗಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ಬರುತ್ತೆ. ಇವಾಗ ಆನ್ಲೈನ್ ಅಲ್ಲಿ ಬಂದ್ರು ಇಷ್ಟು ಪ್ರಾಬ್ಲಮ್ ಇರೋರು ಮೆಸೇಜ್ ಮಾಡ್ತಾಳೆ ಅಂತ ಬರುತ್ತೆ. ಸೊ ನೀವು ಒಂದೇನ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ ಮಾಡ್ತಾ ಇದೀರಾ ಅಂದಾಗ ಗಳಿಗೆ ಮತ್ತೆ ಇಲ್ಲಿ ಅವ್ರಿಗೆ ಗೊತ್ತಾಗ್ತಿಲ್ಲ ಇಲ್ಲಿ ಏನ್ ನಡೀತಿದೆ ಅಂತ. ನಾವೆಷ್ಟು 3 ದಿವಸದಿಂದ ನಾವೆಷ್ಟ ಅಲಿತಾ ಇದೀವಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನಂದ್ರೆ ಇಮಿಡಿಯೇಟ್ಲಿ ಸಿಗ್ಬೇಕು ನ್ಯಾಯ, ಇಮಿಡಿಯೇಟ್ಲಿ ನಾವ್ ಏನ್ ಮಾಡ್ತೀವಿ ಅದನ್ನ ಇಮಿಡಿಯೇಟ್ಲಿ ಹೇಳ್ಬೇಕು ಅಂತ ಇಲ್ಲ. ಅದೊಂದು ಮುಕ್ತಾಯ ಆದಾಗ ನಾವೇ ಕುತ್ಕೊಂಡು ಒಂದ್ ವಿಡಿಯೋ ಮಾಡಿ ಹಾಕ್ತಿವಿ, ಈ ತರ ಆಯ್ತು, ಈ ತರ ಮುಗೀತು ಅಂತ ಹೇಳ್ತೀವಿ. ಅಲ್ಲಿ ತಗ ಸಮಾಧಾನ ಇಲ್ಲ ಕೆಲವೊಬ್ರಿಗೆ. ಒಂದೇ ಸತಿ ಎಲ್ಲಾ ಇದ್ ಮಾಡ್ತಾ ಇರ್ತಾರೆ. ಟ್ರೋಲರ್ಸ್ ಅದ್ರಲ್ಲಿ ಮೇನ್ ಆಗಿ ಟ್ರೋಲರ್ಸ್ ಕೂಡ ಏನಾಯ್ತು ಅಂತ ಕೇಳ್ತಾರೆ. ಜನಗಳು ಮೇನ್ ಆಗಿ ಕೇಳ್ತಾ ಇರ್ತಾರೆ. ಬಟ್ ನಾನು ಒಂದ್ ಹೇಳೋದಂದ್ರೆ ಸಮಾಧಾನದಿಂದ ಎಲ್ಲಾ ಕಾಯ್ಬೇಕು. ನನ್ ಕಡೆ ತಪ್ಪಿಲ್ಲ, ಏನ್ ನನ್ ಗೊತ್ತಿಲ್ದಿರ ಮಾಡಿರೋದೆಲ್ಲಾನು. ಅಕಸ್ಮಾತ್ ನನ್ ಕಡೆ ತಪ್ಪಿದ್ರುನು ಅದ್ ಒಂದ್ ಹೆಣ್ಮಗು ಬಗ್ಗೆ ಕೆಟ್ಟದಾಗ ಎಲ್ಲೋ ಪ್ರಚಾರ ಮಾಡಂಗೂ ಇಲ್ಲ ಅವರು. ನಾನ್ ತಪ್ಪು ಮಾಡಿದೀನೋ ಅದ್ ಲೆಕ್ಕಕ್ ಬರಲ್ಲ. ನನ್ನಿಂದ ಬೆಳೆದು ಅದು ಮೇನ್ ಆಗಿ ಬರೋದು ಅದೇ. ಈ ಹುಡುಗಿನ ಇಟ್ಕೊಂಡು ಎಲ್ಲಾ ರೀಲ್ಸ್ ಮಾಡ್ಬಿಟ್ಟು ಈ ಹುಡುಗಿಗೆ ಇರ್ತಿರೋದು ತಪ್ಪು ಅಂತಾನೆ ಬರೋದು. ಇವಾಗ ಯಾವ್ದೋ 3rd ಪರ್ಸನ್ ಎಲ್ಲೋ ತಗೊಂಡ್ ಮಾಡಿದ್ರೆ ಅದು ಬೇರೆ ತರ ಬರುತ್ತೆ. ನಾನ್ ಮಾಡಿದೀನಿ ತಪ್ಪು, ಅದಕ್ಕೆ ನಾನ್ ಅನ್ವಯಿಸ್ತಾ ಇದೀನಿ ಅಂತ ಬರುತ್ತೆ. ಜೊತೆಲಿದ್ದು ನನ್ನ ಯೂಸ್ ಮಾಡ್ಕೊಂಡು ನನ್ನ ಜೊತೆಲಿದ್ದು ನನ್ನ ಇಟ್ಟಿದ್ರೆ ಅದು ಏನ್ ಬರುತ್ತೆ ಅವ್ರ ಮೇಲೆನೆ ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.